ಹಾಯ್ ಎವ್ರಿವನ್. ನನ್ನ ವೈಫು ನನ್ನ ಫ್ಯಾಮಿಲಿ ಎಲ್ಲರೂ ಬ್ಲಾಗ್ ಮಾಡು ಅಂತ ಕೇಳ್ತಿದ್ರು. ವಿಡಿಯೋ ಬ್ಲಾಗ್ಸ್ ಇವತ್ತಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟುಡೇ ಇಸ್ ಮೈ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಸೊ ಮೊದಲನೇ ಬ್ಲಾಗ್ ಬಂದ್ಬಿಟ್ಟು ಸ್ಕೈ ಡೈವ್ ಪ್ಲೇಸಲ್ಲಿದ್ದೀನಿ. ಸೊ ಇವತ್ತು ನಾನು ಸ್ಕೈ ಡೈವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಏನೇನು ಪ್ರೋಸೆಸ್ ಇರುತ್ತೆ ಅಂತಲೂ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗ್ತಾರೆ ಅಂತ. ವೆಲ್ಕಮ್ ಟು ಚಕ್ ಮೈ ಟ್ರಾವೆಲ್ ಬ್ಲಾಗ್. ನೀವೇನು ನೋಡ್ತಾ ಇದ್ದೀರಾ, ಇದೇ ಸ್ಕೈ ಡೈವ್ ಆಫೀಸು. ಇಲ್ಲಿಂದನೇ ನಾವು ಸ್ಕೈ ಫ್ಲೈ ಎಲ್ಲ ಮಾಡೋದು. ಇದಿರೋದು ದುಬೈ ಮರೀನಾದಲ್ಲಿ. ಇಲ್ಲಿಗೆ ನಾವು ಹೇಗೆ ಬರಬೇಕು ಅಂದರೆ ಕ್ಯಾಬಲ್ಲೇ ಬರಬೇಕು. ದೆರ್ ಈಸ್ ನೋ ಬಸ್ ಫೆಸಿಲಿಟಿ. ನೀವು ಕ್ಯಾಬಲ್ಲಿ ಮಾತ್ರ ಬರೋಕ್ಕಾಗೋದು. ಆ್ಯಂಡ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇವರು ರಿಟರ್ನ್ ಕ್ಯಾಬ್ಗೆ ಹೆಲ್ಪ್ ಮಾಡ್ತಾರೆ. ಅವರು ನಮ್ಮ ಮ್ಯಾಂಗ್ಳೂರವರು, ಕನ್ನಡ ಬರುತ್ತೆ. ಆ್ಯಂಡ್ ನೀವು ಆನ್ಲೈನಲ್ಲಿ ಬುಕ್ ಮಾಡಿರ್ತೀರಲ್ಲ, ಅದು ಮತ್ತೆ ಇಲ್ಲಿ ನೀವು ಬುಕ್ ಮಾಡ್ಕೋಬೇಕು. ಇವ್ರು ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಅಲ್ಲಿ ಮಾಡ್ತಿದ್ದಾರೆ ನೋಡಿ, ಆ ಥರ. ಆ್ಯಂಡ್ ಇವರೆಲ್ಲ ಏನಂದರೆ ಸ್ಕೈ ಇನ್ಸ್ಟ್ರಕ್ಟರ್. ನೀವೇನು ನೋಡ್ತಾ ಇದ್ದೀರಾ, ಅವರು ರೀಫಿಲ್ ಮಾಡ್ತಾರೆ ಪ್ಯಾರಾಶೂಟ್ನ. ಆ್ಯಕ್ಚುಲಿ ಓಪನ್ ಆಗಿರುತ್ತಲ್ವ, ಅದನ್ನು ಮತ್ತೆ ಫಿಲ್ ಮಾಡ್ಕೋತಿದ್ದಾರೆ. ಸೊ ನೀವು ಇಲ್ಲೊಂದು ಲೇಡಿ ವೆಯ್ಟ್ ಮಿಷಿನ್ ಇರ್ತಿದ್ದಾರೆ ನೋಡಿ, ಆ ವೆಯ್ಟ್ ಮಿಷಿನ್ನು 100 kg ಬಿಲೋ ಇರಬೇಕು ನಿಮ್ಮ ವೆಯ್ಟು. ಆಗ ಮಾತ್ರ ನೀವು ಫ್ಲೈ ಮಾಡೋಕ್ಕೆ ಹೋಗೋದು. ಇದು ಸೆಕೆಂಡ್ ರಿಜಿಸ್ಟ್ರೇಷನ್ ಫಾರ್ಮು. ಆಫ್ಟರ್ ಫಿಲ್ ಆದಮೇಲೆ ಅಲ್ಲಿಗೆ ಕಳಿಸ್ತಾರೆ ವೆಯ್ಟ್ ಚೆಕ್ ಮಾಡೋಕ್ಕೆ. ಸೊ ವೆಯ್ಟ್ ಆಲ್ಸೋ ಓಕೆ ಆದಮೇಲೆ ಅವ್ರು ಪರ್ಮಿಷನ್ ಕೊಡ್ತಾರೆ ನೆಕ್ಸ್ಟ್ ಲೆವೆಲ್ಗೆ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಶಾಪಿಂಗ್ ಮಾಡಬೇಕು ಅನಿಸಿದ್ರೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು. ಸ್ಕೈ ಡೈವ್ದು ಟಿ ಶರ್ಟ್ ಇರುತ್ತೆ, ಬ್ಯಾಗ್ಸ್ ಇರುತ್ತೆ, ಆಕ್ಸೆಸರೀಸ್ ಇರುತ್ತೆ, ಏನು ಬೇಕಾದ್ರೂ ತೊಗೋಬೋದು. ಬಟ್ ಕಾಸ್ಟ್ಲಿ ಇರುತ್ತೆ. ನಾನೀಗ ವಿಡಿಯೋ ಮಾಡ್ತಿರೋದು ಲಾಂಚ್ ಏರಿಯಾದಿಂದ. ಸೊ ಇಲ್ಲಿ ಲಾಂಚ್ ಇದೆ, ನಾನು ತೋರಿಸ್ತೀನಿ ಆಮೇಲೆ. ಸೊ ಲಾಂಚ್ ವ್ಯೂ ಈ ಥರ ಇದೆ ನೋಡಿ. ಇಲ್ಲಿ ಸ್ಕೈ ಡೈವ್ ಇನ್ಸ್ಟ್ರಕ್ಟರ್ ಅವರು ರೀಫಿಲ್ ಮಾಡ್ಕೋತಾರೆ ಅವ್ರ ಪ್ಯಾರಾಶೂಟ್ನ. ಆಮೇಲೆ ಈ ಕಡೆ ಟ್ರೈನಿಂಗ್ ನಡೀತಾ ಇದೆ. ಎಲ್ಲ ಬ್ಯೂಟಿಫುಲ್ ವ್ಯೂ ಇದೆ. ಹೊರಗಡೆ ನೋಡಿ ಪ್ಯಾರಾಶೂಟಿಂದ ಬಂದು ಇಳಿಯೋದು ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಸೊ ಇದು ಲಾಂಚ್ ಹಿಂದ್ಗಡೆಯಿಂದ ವ್ಯೂ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಲಾಂಚ್. ಸೊ ಇಲ್ಲಿ ಹಾಯಾಗಿ ಕೂತ್ಕೊಂಡು ಯಾರ್ಯಾರು ಪ್ಯಾರಾಶೂಟಲ್ಲಿ ಫ್ಲೈ ಮಾಡ್ತಾರೆ ಹಾಗೂ ಇಳೀತಾರೆ ಎಲ್ಲವನ್ನೂ ನಾವು ಇಲ್ಲಿಂದಲೇ ನೋಡ್ಬೋದು. ಸೊ ಲಾಂಚ್ ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ತೋರಿಸ್ತೀನಿ. ಇದು ಔಟ್ಸೈಡ್ ಲಾಂಚು, ಇದು ಇನ್ಸೈಡ್ ಲಾಂಚ್. ನಾನೊಂದು ಕಾಫಿ ಆರ್ಡ್ರ್ ಮಾಡ್ಕೊಂಡು ಕುಡಿದೆ. ಓಕೆ ಅಂತ ಏನು ಅದ್ಭುತವಾಗಿರಲಿಲ್ಲ, ಚೆನ್ನಾಗಿತ್ತು. ಸೊ ಆ ಸೈಡ್ ನಿಮಗೆ ಫ್ಲೈ ಆಗೋದು ಕಾಣಿಸಿದ್ರೆ, ಈ ಕಡೆ ಕಂಪ್ಲೀಟ್ಲಿ ಮರೀನಾ ಬೀಚ್ ವ್ಯೂ ಇರುತ್ತೆ. ಎಲ್ಲ ಶಿಪ್ಗಳು ನಿಂತಿರುತ್ತೆ, ನಾಟ್ ಶಿಪ್, ಕ್ರೂಸ್ಗಳು ನಿಂತಿರುತ್ತೆ. ಅದ್ಭುತವಾದ ವ್ಯೂ ಇದು ನೋಡಿ. ಇದು ಲಾಕರ್ ಕೊಟ್ಟಿರ್ತಾರೆ ನಿಮಗೆ. ನೀವು ಹಾರೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಥಿಂಗ್ಸ್ನೂ ಇದರೊಳಗಡೆ ಇಡಬೇಕು. ಕೋಡ್ ಕೊಟ್ಟಿರ್ತಾರೆ, ಕೋಡ್ನ ಹಾಕ್ಬಿಟ್ಟು ಇಡಬೇಕು. ಈ ಥರ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ದಾರೆ. ನೀವು ಹಾರೋದಕ್ಕಿಂತ ಮುಂಚೆ ಹೇಗೆ ನೀವು ಫ್ಲೈ ಮಾಡಬೇಕು, ಹೇಗೆ ನೀವು ಇಳಿಬೇಕಾದ್ರೆ ಹೇಗೆ ಇಳಿಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಸೊ ಇಲ್ಲಿ ನಿಮ್ಮದೊಂದು ಬಯೋ ವೀಡಿಯೋ ಮಾಡ್ಕೋತಾರೆ. ಸೊ ಚೆನ್ನಾಗಿರುತ್ತೆ. ನಮ್ಮದು ಒಂದು ವೀಡಿಯೋ ಇದೆ, ಬಯೋ ವೀಡಿಯೋ, ಕೊನೆಯಲ್ಲಿ ಹಾಕ್ತೀನಿ, ನೋಡಿ ಹೇಗೆ ಮಾಡಿದ್ದಾರೆ ಅವರು. ಆ್ಯಂಡ್ ಇನ್ಸ್ಟ್ರಕ್ಟರ್ ಇಲ್ಲಿ ಹೇಗೆ ಹೇಳ್ಕೊಡ್ತಾರೆ ಅಂದರೆ, ನೀವು ಫ್ಲೈಟಿಂದ ಹೇಗೆ ಫ್ಲೈ ಮಾಡಬೇಕು, ಆಮೇಲೆ ಕೆಳಗೆ ಇಳಿದ ಮೇಲೆ ಹೇಗೆ ನೀವು ಲ್ಯಾಂಡ್ ಆಗಬೇಕು, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದು ಆಲ್ಮೋಸ್ಟ್ 3 to 4 hour ಪ್ರೊಸೆಸ್ ಇರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾದ್ರೆ 3 to 4 hours ಅಂತ ತೆಗೆದಿಟ್ಕೊಂಡೇ ಬರಬೇಕು. ನಾಟ್ 1 ಅವರಲ್ಲಿ ಮುಗಿಯುತ್ತೆ, ಆ ಥರ ಅಲ್ಲ. ಇದು ಟ್ರೈನಿಂಗ್ ಇಲ್ದಲೇ ಅವ್ರು ಅಲೋ ಮಾಡಲ್ಲ. ಸೊ ಚೆನ್ನಾಗಿ ಹೇಳ್ಕೊಡ್ತಾರೆ ಇನ್ಸ್ಟ್ರಕ್ಟರ್. ಆಲ್ಸೋ ನನಗೆ ಸಿಕ್ಕಿದವ್ರು ವೆರಿ ಗುಡ್ ಆಗಿದ್ರು. ವೆರಿ ಫನ್ನಿ ಹ್ಯೂಮರಸ್ ಗೈಸ್ ಇರ್ತಾರೆ ಅವರು. ತುಂಬ ನಗಾಡಿಸ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಹೇಳ್ಕೊಡ್ತಾರೆ. ಹೇಗೆ ಕರ್ಕೊಂಡು ಹೋಗ್ತಾರೆ ನೀವು ಇಲ್ಲೇನು ನೋಡ್ತಿದ್ದೀರಾ, ಟ್ರೈನ್ ಮಾಡೋದ್ಮೇಲೆ ಆಫ್ಟರ್ ಟ್ರೈನಿಂಗ್ ಆದಮೇಲೆ ಈ ಬಸ್ ಹತ್ಕೊಂಡು ನಾವು ಇಲ್ಲಿ ಬಸ್ ಕಾಣಿಸ್ತಿದೆಯಲ್ಲ, ಹೀಗೆ ಬಸ್ಸಲ್ಲಿ ಕರ್ಕೊಂಡು ಈ ಬಸ್ಸಲ್ಲಿ ಎಲ್ಲರೂ ಕೂರಿಸ್ಕೋತಾರೆ. ಕುರಿಗಳು ತುಂಬ್ತಾರೆ. ಇನ್ಸ್ಟ್ರಕ್ಟರು, ಕ್ಯಾಮ್ರಾಮ್ಯಾನು, ಆಮೇಲೆ ಫ್ಲೈ ಮಾಡುವ ವ್ಯಕ್ತಿ. ಒಂದು ಟೀಮಲ್ಲಿ 3 ಜನ ಇರ್ತಾರೆ ನೋಡಿ. ಅಲ್ಲಿ ಮೇಲ್ಗಡೆಯಿಂದ ಎಲ್ಲ ಇಳಿತಾ ಇದ್ದಾರೆ. ಹೇಗಿದೆ ವ್ಯೂ, ಸಖತ್ತಾಗಿದೆಯಲ್ಲ. ಈ ಥರ 3 ಜನನೂ ತುಂಬಿಸ್ಕೋತಾರೆ. ಒಂದು ಟೀಮಲ್ಲಿ 3 ಜನ ಇರ್ತಾರೆ, ಇನ್ಸ್ಟ್ರಕ್ಟರು, ಕ್ಯಾಮ್ರಾಮ್ಯಾನು, ಆಮೇಲೆ ಫ್ಲೈ ಮಾಡೋ ವ್ಯಕ್ತಿ. ಸೊ ಆ 3 ಜನ ತುಂಬಿಸ್ಕೊಂಡು ಆ ಬಸ್ಸಲ್ಲಿ ಕಳಿಸ್ತಾರೆ. ನೋಡಿ ಅಲ್ಲಿ ಹೇಗೆ ಇಳಿತಾ ಇದ್ದಾರೆ ಜನಗಳು ಅಂತ. ನೋಡೋಕ್ಕೆ ಅದ್ಭುತವಾಗಿರುತ್ತೆ ಕಣ್ರಿ ಆ ವ್ಯೂ. ಆ ಫ್ಲೈ ಮಾಡೋದು ಒಂಥರ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್.
ನನ್ನ ಲೈಫ್ ಟೈಮ್ ಚಾನ್ಸ್ ಸಿಕ್ಕರೆ ಅದೇ ಥರ ಮಾಡ್ತಾಯಿರ್ತೀನಿ ಅಂತ ಅನಿಸುತ್ತೆ. ನನಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಇಷ್ಟ. ನೋಡಿ ಈಗ ಬಸ್ ಹೊರಡ್ತು. ಬಸ್ ಎಲ್ಲೋಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋದಲ್ಲ, ತೋರಿಸ್ತೀನಿ. ನೋಡೋಣ ಬನ್ನಿ. ಬಸ್ ಹೋಗ್ತಾ ಇದೆ, ಹಾಗೆ ಫಾಲೋ ಮಾಡೋಣ. ಬಸ್ ಎಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿ ನಮ್ಮದು ಒಂದು ಫ್ಲೈಟ್ ನಿಂತಿರುತ್ತೆ, ಜೆಟ್. ಐ ಆಮ್ ನಾಟ್ ಕಾಲಿಂಗ್ ಫ್ಲೈಟ್, ಇದೆ ಸ್ಮಾಲ್ ಜೆಟ್. ಒಂದು ಫ್ಲೈಟಲ್ಲಿ, ಒಂದು ಜೆಟ್ಟಲ್ಲಿ ಅರೌಂಡ್ ಒಂದು 20 ಜನ ಕೂತ್ಕೋಬೋದು. 20 ಜನ ಅಂದರೆ 3 ಜನ ಒಂದು ಟೀಮಲ್ಲಿ ಇರ್ತಾರೆ. 3 ಜನ ಅಂದರೆ ಒಂದು 5 ಟೀಮ್ ಇರುತ್ತೆ. ಒಂದು ಫ್ಲೈಟಲ್ಲಿ ಒಂದು 5 ಜನ ಕೂತ್ಕೋಬೋದು ಅಂತ ಅನಿಸುತ್ತೆ ಅಷ್ಟೇ. ನೋಡಿ ಅಲ್ಲಿ ಬರ್ತಾಯಿದೆ ನೋಡಿ, ಅದು ಫ್ಲೈಟು. ಸೊ ಆ ಫ್ಲೈಟಲ್ಲಿ ಬರುತ್ತೆ ನೋಡಿ, ಅದೇ ಫ್ಲೈಟಲ್ಲಿ ನಾವೀಗ ಎಲ್ಲ ಹತ್ಕೊಂಡು ಹೋಗೋದು. ಸೊ ಒಂದರಲ್ಲಿ ಒಂದು 15 ಜನ ಹೋಗ್ಬೋದು ಅಂದ್ಕೊಳ್ಳಿ. ಬಂತು 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 ನೋಡಿ. ಇದನ್ನು ಫ್ಲೈಟ್ ಅಂತಿರೋ, ಜೆಟ್ ಅಂತಿರೋ, ಅದು ನಿಮಗೆ ಬಿಟ್ಟಿದ್ದು. ಈ ಥರ ತುಂಬ ಇದೆ ಇಲ್ಲಿ ಸ್ಕೈ ಡೈವ್ದು. ಒಂದು 10-15 ಇಟ್ಟಿರ್ತಾರೆ. ಒಂದೊಂದು ರೌಂಡ್ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಆಮೇಲೆ ಕೆಳಗೆ ಬಂದು ಈ ಥರ ಇಳಿತಾ ಇರ್ತಾರೆ. ಇಬ್ಬರು ಇರೋದು ಇನ್ಸ್ಟ್ರಕ್ಟರು ಮತ್ತು ಸ್ಕೈ ಫ್ಲೈಯರು, ಒಬ್ಬನೇ ಇಳಿಯೋದು ಕ್ಯಾಮ್ರಾಮ್ಯಾನು. ಇಷ್ಟೇ, 3 ಜನ ಇರ್ತಾರೆ. ಅವ್ನು ಸರಿಯಾಗಿ ಲ್ಯಾಂಡ್ ಆಗಲಿಲ್ಲ. ಅದು ಲ್ಯಾಂಡ್ ಆಗೋದವ್ರು ಕೇಳಿಲ್ಲ. ನೋಡಿ ಎಲ್ಲ ಹತ್ತುತ್ತಾರೆ ಜನ, ಈ ಥರ ಹತ್ತುತ್ತಾರೆ. ಆ ಬಸ್ಸಿಂದ ನೆಕ್ಸ್ಟು ಈ ಫ್ಲೈಟಿಗೆ ಟ್ರಾನ್ಸ್ಫರ್ ಆಗ್ತಾರೆ. 3 ಜನ ಒಂದೊಂದು ಟೀಮಲ್ಲಿ. ಅಲ್ಲೂ ವೀಡಿಯೋಗಳು ಮಾಡ್ಕೊತಿರ್ತಾರೆ. ಅವ್ನು ಕ್ಯಾಮ್ರಾಮ್ಯಾನ್ ಮ್ಯಾನ್ ಕಮಾನ್ ವಾ ಅಂತ ಅಂದ್ಕೊಂಡೇನೋ ಮಾಡ್ತಿರ್ತಾರೆ ವೀಡಿಯೋ ಎಲ್ಲ. ನೋಡಿ ಬಸ್ಸಲ್ಲಿ ಕುರಿ ತುಂಬಿನ ತೂಕ್ಬಿಟ್ಟು ಬಸ್ ಮತ್ತೆ ರಿಟರ್ನ್ ಇಲ್ಲಿಗೆ ಬಂತು. ಸೊ ಇಲ್ಲಿಂದ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ. ನಂದೊಂದು ವೀಡಿಯೋ ಹಾಕ್ತೀನಿ. ಆ ಫ್ಲೈಟಿಂದ ಹತ್ಕೊಂಡು ನೆಕ್ಸ್ಟ್ ಏನೇನಾಗುತ್ತೆ ಅಂತ ನಾನು ವೀಡಿಯೋ ನೋಡ್ಕೊಂಡು ಬನ್ನಿ. ನಿಮಗೆ ಗೊತ್ತಾಗುತ್ತೆ ಆ ಎಕ್ಸ್ಪೀರಿಯೆನ್ಸು, ಆ ಮೂಮೆಂಟು. ವಾವ್, ಲೆಟ್ಸ್ ಗೋ ಅಂದಮೇಲೆ ಫ್ಲೈಟು ಫ್ಲೈ ಆಗ್ತಿದೆ. ಬನ್ನಿ ಹಿಂಗೆ ಹಾರುತ್ತೆ ಅಂತ. ಈಗ ಅಂತ ಹಾರ್ಕೊಂಡು ಮೇಲಕ್ಕೆ ಹೋಗುತ್ತೆ. ಮೇಲೆ ಹಾರಿದ್ಮೇಲೆ ನಾನು ಅಲ್ಲಿಂದ ಹೇಗೆ ಹಾರಿದೆ ಅನ್ನೋದು ವೀಡಿಯೋ ಹಾಕ್ತೀನಿ. ಆ ಎಕ್ಸ್ಪೀರಿಯೆನ್ಸ್ನ ನೋಡ್ಕೊಬನ್ನಿ. All right, welcome to Skydive Dubai. What's your name? Pradeep. Pradeep, we're jumping out of an airplane today. How do you feel? Yeah, I'm feeling very excited because this is one of my bucket list. Is it your first time skydiving? Yeah, I'm first. Okay, special other reason why or just the list? No, special. Today is my birthday. I want to do in jump on my birthday one. Happy birthday. So you met your instructor. You ready to skydive? Yeah, I'm ready to Let's go. I'm crawling around, searching for higher ground. Can't see in front of me, my enemies. I've tried every possibility, ability to know if I can bleed. If that's what you wanted, you won't get it tonight. 'Cause I can fly, I can fly, I can fly, I can fly. I'm crawling around, searching for higher ground. Can't see in front of me, my enemies. I've tried every possibility, ability to know if I can bleed. If that's what you wanted, you won't get it tonight. Hey, my man! Yeah, buddy! You're a rock star! You are rock! Awesome, right?
one down. Yeah, dude. Woohoo! Amazing. Yeah. Where are we at when I was? All right, congratulations, dude. Thank you. How was it? See, experience is too good. Yeah. One-time experience in the life. Yeah. Actually, I tried last year. I'm overweighted. 120 kg is there. For this skydive, this year I reduced 25 kg. Hey, congratulations, man. Well, thank you so much for choosing Skydive Dubai the Palm. Thanks to Jamie for keeping you safe up there, buddy, and we'll see you next time, all right? Yeah, sure. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಇದು ನನ್ನ ಮೊದಲನೇ ಪ್ರಯತ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಫೇಸ್ ವಿಸಿಬಿಲಿಟಿನ ಜಾಸ್ತಿ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಹಾಗೂ ಏನೇನು ತಪ್ಪುಗಳು ಮಾಡಿದ್ದೀನೋ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋನ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.